ಮೇಲೊಂದು ವ್ಯೂ ಇದೆ ಬರೀ ಸರ್. ಇದೇ 7 ಕೊಳ್ಳ ಒಂದು ಕೊಳ್ಳ ಅದ ಹುಲ್ಲೆಲ್ಲ ಮಡಚಿದೆ ನೋಡಿ ಸರ್. ಹುಲ್ಲೆಲ್ಲ ಅಲ್ಲಿ ಮಠ ಎಲ್ಲ ನೀರು ಬರುತ್ತೆ. ಅಷ್ಟು ಅದು ನೋಡ್ರಿ ಸರ್ ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ನ್ಯಾಚುರಲ್ ಆಗಿ ಸ್ಟೆಪ್ ಐತೆ ಸರ್. ತಾಯಿಗೆ ಅಷ್ಟೇ ಅಂತಲ್ಲ, ಯಾವುದೇ ದೇವರ ಸನ್ನಿಧಾನಕ್ಕೆ ಹೋಗ್ಬೇಕಂದ್ರೆ ಸ್ನಾನ ಮಾಡೋಕೆ ಯಾಕಂದ್ರೆ ಅದೇ ಕಾರಣ ಸರ್. ಶಿಷ್ಣ ಹೇಳ್ತಾನಲ್ಲ ಸರ್, ಮನಸ್ಸೊಂದ ಮಡಿ ಸರ್, ಉಳ್ಕಿದ್ದೆಲ್ಲ ಮೈಲಿಗೆ ಸರ್. ಸರಿಪಜ್ಜ ಅದನ್ನ ಹೇಳ್ತಾರೆ, ಉಳ್ಕಿದ್ದೆಲ್ಲ ಕಾಲ್ ಮಾಡಿ ಅಂತ ಹೇಳ್ತಾನೆ ಸರ್. ಸೊ ಮನಸ್ಸೊಂದು ಮಡಿ ಇದ್ರೆ ಸಾಕು ಸರ್, ಭಗವಂತ ಸಿಗ್ತಾನೆ. ಭಕ್ತರ ತಾಯಿ ಬಂಡಾರ ಮಾಯಿ ರೇಣುಕ ದೇವಿ ಉದೋ ಉದೋ. ಸರ್ ಎಲ್ಲಿಗೆ ಹೇಳಿ ಸರ್. ಸರ್ ಇದು ದಬದಬೆ ಅಂತ. ಆಕ್ಚುಲಿ ಸೌದತ್ತಿ ಎಂಟ್ರೆನ್ಸ್ ಇಲ್ಲೇ ಸ್ಟಾರ್ಟ್ ಆಗೋದು. ಇದು ಸೌದತ್ತಿ ಪ್ರಾರಂಭ ಆಗೋದು ಇಲ್ಲಿಂದ. ಇದ್ರೆ ಪ್ರಾರಂಭಿಕವಾಗಿ ದೇವಸ್ಥಾನ ಇದಾವೆ ಸರ್. ಅಲ್ಲೇ ಅಲ್ಲಿ ನೀರೊಳಗೆ ಮುಳುಗ್ತಾವ ಸರ್. ಅವನ್ನ ದೇವಸ್ಥಾನ ಈಶ್ವರಂದು ಮತ್ತು ಆಂಜನೇಯನ ದೇವಸ್ಥಾನ ಇದೆ ಸರ್. ಹೆಂಗೆ ಊರಿನ ದ್ವಾರಪಾಲಕರು ಇರ್ತಾರೆ, ದ್ವಾರ ದೇವತೆಗಳು ಇರ್ತಾರೆ, ಹಂಗೆ ದ್ವಾರ ದೇವತೆಗಳಿದಾವೆ. ಆದರೆ ಇಲ್ಲಿ ದೇವಸ್ಥಾನ ಇಲ್ಲ ಸರ್. ಇದು ಕೊಳ್ಳ ಅಂದ್ರೆ ಬೆಟ್ಟ ಗುಡ್ಡದಲ್ಲಿ ಮಳೆ ಆಗ್ತದೆ. ಇಲ್ಲಿ ಜಾಸ್ತಿ ಹೊತ್ತು ಇರ್ತಿದ್ರು ಸರ್. ಅವ್ರಿಗಿಂತ ಪೀಸ್ ಪ್ಲೇಸ್ ಬೇಕು ನೋಡಿ, ಅಂದ್ರೆ ಶಾಂತವಾಗಿ ಸರ್. ಇಲ್ಲಿ ಆಕ್ಚುಲಿ ಮಳೆಗಾಲ ಸಿಕ್ಕಾಪಟ್ಟೆ ನೀರು ಬಂದು ರೋಡ್ ತುಂಬೆಲ್ಲ ನೀರು ಹೋಗ್ಬಿಡುತ್ತೆ ಮಳೆಗಾಲದಲ್ಲಿ. ಇವಾಗ ಇವರು ಬೇಸಿಗೆ ಇಲ್ಲಿ ಈ ಬೇಸಿಗೆಯಲ್ಲೂ ಹಿಂಗಿದೆ. ಮೇಲ್ಗಡೆ ಹಿಂದ್ಗಡೆ ಏನೋ ಕೊಳ್ಳಗಳಿದಾವೆ. ಅವು ಹೆಂಗಿದಾವೆ ಅಂದರೆ ನ್ಯಾಚುರಲ್ ಪೂಲ್ಸ್. ಅಂದರೆ ಈ ಸುಮಾರು 1 ವರ್ಷದ ಮಗು ಏನಾರು ಈಜ್ಬೇಕಂದ್ರೆ ಅದಕ್ಕೆ ಸಪ್ರೇಟ್ ಒಂದು ಕೊಳ್ಳ ಇದೆ. ಒಂದು 15-20 ವರ್ಷದ ಮಕ್ಕಳು ಈಜ್ಬೇಕು, ಅದಕ್ಕೆ ಸಪ್ರೇಟ್ ಒಂದು ಪೂಲ್ ಇದೆ. ಅಲ್ಲಿ ಬೇಬಿ ಪೂಲ್ಗಳಿದಾವೆ. ಒಂದು ವಯಸ್ಸಾದವ್ರು ಹೆಂಗೆ ಈಜಾಡಬೇಕು ಆ ಟೈಪ್ ಇದೆ. ನ್ಯಾಚುರಲ್ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಆ ರೀತಿ ಪೂಲ್ಗಳಿದಾವೆ. ಅಲ್ಲಿ ಒಂದು 7-8 ಪೂಲ್ಗಳಿದಾವೆ ಅಲ್ಲಿ. ಆ್ಯಕ್ಚುಲಿ ಇವೆಲ್ಲ ಹಿಡನ್, ಇವು ಯಾರಿಗೂ ತೋರಿಸ್ಬಾರ್ದು, ನಾವು ಜನರಿಗೆಲ್ಲ ಗೊತ್ತಿಲ್ಲ. ಸ್ವಲ್ಪ ಅಲ್ಲಿ ತ್ರಾಸಿದಾಗ ಹೋಗ್ಬೋದು, ನಡೀತದೆ. ನಮ್ಮೂರು ನೋಡ್ಬೇಕು, ಜೀವ ಗಟ್ಟಿ ಬೇಕಷ್ಟೇ. ಆಯ್ತು ಸರ್, ಆಯ್ತು ಸರ್. ಗಟ್ಟಿ ಓಡಾಡಿ ಗಟ್ಟಿ ಮಾಡ್ಕೊಂಡು. ಇದು ಅಟಾಮಿಕ್ ಸ್ಟ್ರಕ್ಚರ್ ಹೆಂಗಿದೆ ಅಂದ್ರೆ ಸರ್, ಇದ್ರದ್ದು ಬ್ರಿಟಿಷರು ಬಂದಾಗ ಇದನ್ನ ಪ್ರೀತಿ ಮಾಡಿದ್ರು ಸರ್. ಪ್ರೀತಿಯಿಂದ ತೊಗೊಂಡು ಹೋಗಿರ್ತಕ್ಕಂಥ ಕಲ್ಲು ಸರ್ ಇದು. ಹೌದಾ? ಬ್ರಿಟಿಷರು ಲವ್ ಮಾಡೋ ಕಲ್ಲು. ಯಾಕೆ? ಕಾರಣ ಇದ್ರ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇದೆ ಸರ್. ಇದು ಅಟಮ್ ನಾನು ಏನು ಹೇಳಿದಲ್ಲ, ಇದ್ರದ್ದು ಸ್ಟ್ರಾಂಗ್ ಇದೆ ಸರ್. ಇದು ಅಟಾಮಿಕ್ ಸ್ಟ್ರಕ್ಚರ್. ಇದಕ್ಕೆ ಮತ್ತೆ ಗ್ಲಾಸ್ ಕಲ್ಲು ಅಂತ ಕರೀತಾರೆ ಸರ್. ಹೆಂಗೆ ಹಾರ್ತದೆ ಅಂದ್ರೆ ಸರ್, ಕಲ್ಲು ಹೊಡೆದ್ರೆ ಗ್ಲಾಸ್ ಚಿಪ್ ಮೇಲೆ ಗ್ಲಾಸ್ ಹಾರ್ದಂಗೆ ಹಾರ್ತದೆ. ಗ್ಲಾಸ್ ಪೀಸ್ ಹಾರ್ದಂಗೆ. ಆಮೇಲೆ ಒಂದು ಸಣ್ಣ ಪೀಸ್ ಕುಂತ್ರೂ ಭಾಳ ಶಾರ್ಪಾಗಿ ಕೊಡ್ತದೆ. ಅಷ್ಟು ಸ್ಟ್ರಾಂಗ್ ಇರೋದು ಸರ್ ಇದು ಕಲ್ಲು. ಮತ್ತು ಈ ಪರಿಸರದಲ್ಲಿ ನಾವು ಫೌಂಡೇಶನ್ ಹಾಕ್ಬೇಕಂತಿಲ್ಲ. ಇಲ್ಲಿ ನೆಲದ ಮೇಲೆ ನೇರವಾಗಿ ಗಾಡಿ ಎರ್ಸಿರ್ ಸಾಕು, ಫೌಂಡೇಶನ್ ಇದ್ದಂಗೆ ಇರೋದು. ಕಟ್ಟಡ ಕಟ್ಬೋದು. ಕಟ್ಬೋದು. ಯಾಕಂದ್ರೆ ಇಡೀ ಪರಿಸರ ಈ ಕಲ್ಲಿದೆ. ನಮ್ದೆಲ್ಲ ಕಲ್ಲಿನ ಪ್ರದೇಶ ಸರ್. ಈಗ ಇದೇನಿದೆ ಅಲ್ಲ ಸರ್, ಸೀತಾಫಲ, ಅದರಿಂದ ಫಲ ತಿನ್ಬೇಕು ಸರ್. ಅದರಲ್ಲಿರೋ ಹಣ್ಣಿನಲ್ಲಿರೋ ರುಚಿ ಮತ್ತು ಯಾವ ಹಣ್ಣಿನಲ್ಲೂ ಸಿಗಲ್ಲ. ಆಯುರ್ವೇದಿಕ ತತ್ವವನ್ನು ಪಡೆದಿರ್ತೇವೆ ಸರ್. ಇವೆಲ್ಲ ಆಯುರ್ವೇದಿಕ್ ಗಿಡಗಳ ಸರ್. ಬಟ್ ಇದ್ರ ಬಗ್ಗೆ ನಮಗೆ ನ್ಯಾಚುರಲ್ ಆಗಿ ಬೆಳೆದಿರೋದು ಅವೆಲ್ಲ. ಆಮೇಲೆ ಇಲ್ಲೆಲ್ಲ ಏನು ಗರಿಕೆ ಬೆಳೆದಿದೆ ಅಲ್ಲ ಸರ್, ಆ ಗರಿಕೆ ಎಲ್ಲ ಆಯುರ್ವೇದಿಕ ಸರ್. ಇದೇನು ಮಳೆ ಆಗಿದೆ ಅಲ್ಲ ಸರ್, 2 ಮಳೆಗೆ ಬೆಳೆದಿರ ಸರ್. ನೋಡಿ, ಅದು ಬಂಡೆ ಒಳಗೆ ಹೋಗಿದ್ದೀವಿ. ಬಂಡೆ ಚಿಕ್ಕ ಮಣ್ಣು ಬಳಸ್ಕೊಂಡು ಇಟ್ಕೊಂಡು ಬೆಳೆದಿದ್ದಾರೆ. ಅದು ಏನೋ ಯಾವುದೋ ಹಕ್ಕಿ ಥರ ಹಾಕಿರೋ ಬೀಜ. ಸರ್ ಮೇಲೊಂದು ವ್ಯೂ ಇದೆ ಬರೀ ಸರ್. ಬ್ರಿಟಿಷರು ಅವರ ಆಳ್ವಿಕೆಯಲ್ಲಿ ನಡೆಸಿದಾಗ ಆ ಥರ ಕಟ್ಟಡ ಇದೆಯಲ್ಲ ಸರ್, ಆ ಥರ ಕಟ್ಟಡಗಳು ಈ ಕಲ್ಲಿಂದ ಯೂಸ್ ಮಾಡಿರೋ ಸರ್. ನಮ್ಮ ಏನು ಕೋಟೆಗಳಿದಾವೆ ಸರ್, ಇದೇ ಕಲ್ಲಿಂದ ಬಿಲ್ಡ್ ಆಗಿರೋದು. ಒಂದೊಂದು ಕೋಟೆ ಕಲ್ಲು ಇಷ್ಟಿಷ್ಟು ದಪ್ಪ ಇದೆ ಸರ್, ಭಾರಿ ಸ್ಟ್ರಾಂಗ್ ಸರ್. ಫೌಂಡೇಶನ್ ಹಾಕ್ಬೇಕಂತಾನೆ ಡೈರೆಕ್ಟ್ ಗೋಡೆನೇ ಎಬ್ಬಿಸ್ತಾರೆ. ಮತ್ತೆ ಬ್ರಿಟಿಷರ ಕಾಲದ ನಿರ್ಮಾಣ ಮಾಡಿರೋ ಜೈಲು ಇದೆ ಸರ್ ಇಲ್ಲಿ. ಎಲ್ಲಿದೆ? ಅಲ್ಲೇ ಕೋಟೆ ಹತ್ರನೇ ಇದೆ. ನೀರು ನೋಡ್ರಿ ಎಷ್ಟು ಕ್ಲೀನ್ ಆಗಿದೆ ಸರ್. ತುಂಬಾ ಸ್ವಚ್ಛವಾದ ನೀರು. ಮೇಲೆ ಇನ್ನೂ ಚೆನ್ನಾಗಿದೆ. ಅದಕ್ಕೆ ಕೇಳಿದೆ ನೋಡಿ, ನಮ್ಮಂಥವ್ರು ಈಜು ಅಂತ ಸ್ಥಳ ಇದು. ಇನ್ನು ಚಿಕ್ಕ ಮಕ್ಕಳು ಈಜ್ಬೇಕಾದ್ರೆ ಕೆಳಗಡೆ ಇದೆ. ಸ್ವಲ್ಪ ವಯಸ್ಸಾದವ್ರು ಈಜ್ಬೇಕಾದ್ರೆ ಅವ್ರಿಗಿನ್ನ ಮುಂದ್ಗಡೆ ಇದೆ. ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಸರ್. ಸರ್ ಈಗ ಬರ್ತಾ ಇರೋದು ಬೆಟ್ಟದಿಂದ. ಬೆಟ್ಟದಿಂದ ಸರ್. ಆ ಸಂಗಪ್ಪನ ಕೊಳ್ಳ ಅಂತ ಏನು ಹೇಳಿದೆ ನೋಡ್ರಿ, ಅಲ್ಲಿಂದ ಪ್ರಾರಂಭ ಆಗ್ತದೆ ನೀರು. ಎಲ್ಲ 7 ಕೊಳ್ಳು ಒಂದಕ್ಕೊಂದು. ಆದರೆ ಮಳೆಗಾಲದಲ್ಲಿ ಇಷ್ಟು ಫುಲ್ ಬರ್ತದೆ ಸರ್. ಇದೆಲ್ಲ ಇಲ್ಲೇನು ಹುಲ್ಲ ಕಡ್ಡಿಗಳು ಬೆಳೆದಲ್ಲ, ಇಷ್ಟೆಲ್ಲ ಫುಲ್ ಎಲ್ಲ ನೀರು ದಬ್ಬ ಬಂದು ಬೀಳ್ತದೆ. ಇದೇ 7 ಕೊಳ್ಳ. 7 ಕೊಳ್ಳದ ಒಂದು ಕೊಳ್ಳ. ಇದು ಒಂದು ಕೊಳ್ಳ. 7 ಕೊಳ್ಳದ ಹೆಸರು ಗೊತ್ತಾ? ಗೊತ್ತಲ್ಲ. ಅದು ಮೊದಲೇದ 3 ಕೊಳಗಳು ರೇಣುಕಾದೇವಿ ದೇವಸ್ಥಾನದ ಪಕ್ಕದಲ್ಲೇ ಇದಾವೆ. ಎಣ್ಣೆ ಹೊಂಡ, ಅರಿಶಿನ ಹೊಂಡ, ಕುಂಕುಮ ಹೊಂಡ ಅಂತೇಳಿ. ಇದು ದಬದಬೆ ಅಂತ ಇಲ್ಲಿ ಅಂತಾರೆ. ಆ್ಯಕ್ಚುಲಿ ಇದು ಪ್ರಾರಂಭ ಆಗೋದು ಸಂಗಪ್ಪನ ಕೊಳ್ಳದಿಂದ, 4ನೇ ಕೊಳ್ಳ. ಇದರ ಪಕ್ಕದಲ್ಲಿ ಇನ್ನೊಂದಿದೆ, 5ನೇ ಕೊಳ್ಳ. ಅದು ಸಿದ್ದನ ಕೊಳ್ಳ ಅಂತೇಳಿ. ಈ ಸೈಡ್ ಒಂದು ಗೂಗಿ ಕೊಳ, ಚಿಕ್ಕ ಕೊಳ ಇದೆ, 6ನೇ ಕೊಳ್ಳ. 7ನೇ ಕೊಳ್ಳ ಇವು ನಾವು ಜೋಗುಳ ಬಾವಿಗೆ ಏನು ಹೋಗಿದ್ವಲ್ಲ, ಅದು ಅಲ್ಲಿಂದ ಪ್ರಾರಂಭ ಆಗುತ್ತೆ. ಇವೆಲ್ಲ ಹೋಗಿ ಅಲ್ಲಿ ಸಂಗಮ ಆಗ್ತಾವೆ. ಜೋಗುಳ ಬಾವಿ ಅನ್ನೋದು ಸಂಗಮ. ಅದು ಇದು ಜೋಗುಳ ಬಾವಿ ಅನ್ನೋದು ಅಲ್ಲಿ ಸಂಗಮ. ಅದು 7ನೇ ಕೊಳ್ಳ. ಅದು ಮಲಪ್ರಭಾಗ ಹೋಗುತ್ತೆ. ಮುಂದೆ ಮಲಪ್ರಭಾ ಹೋಗುತ್ತೆ.
ಅಂದ್ರೆ ಅದಕ್ಕೆ 7 ಕೊಳ್ಳೋದೆಲ್ಲ 7 ಕೊಳ್ಳೋದು ಎಲ್ಲ ಕೊಳ್ಳಕ್ ಬರ್ಲಾರ್ದವ್ರು ಜಸ್ಟ್ ಜೋಗಳ ಬಾವಿಗೆ ಬಂದ್ರೆ ಬಂದು ಎಲ್ಲ ನೀರು ಬಂದು ಅಲ್ಲೇ ಸಂಗಮ ಆಗ್ತದೆ. ಹಂಗಾಗಿ ಎಲ್ಲಿ ಹೋಗ್ಲಿಲ್ಲ ಅಂತಂದ್ರು ಅಲ್ಲಿ ಜೋಗಳ ಬಾವಿಗೆ ಫಸ್ಟ್ ಹೋಗ್ಬೇಕು. ಕೊಳ್ಳದಲ್ಲಿ ಮಿಂದ್ರೆ 7 ಕೊಳ್ಳದ ನೀರನ್ನು ಮಿಂದದ ಮನಸ್ಸು ಶಾಂತಿ ಆಯ್ತಂದ್ರೆ ತಾಯಿ ಸನ್ನಿಧಿ ಆರಾಮಾಗಿ ಹೋಗ್ಬೋದು. ಪಾಪ ಪರಿಹಾರ ಅನ್ನೋಕ್ಕಿಂತ ಏನಾಗುತ್ತೆ ಸರ್, ನಮ್ಮೊಳಗೆ ಟಾಕ್ಸಿಕ್ ಅಂತ ರಿಲೀಸ್ ಆಗುತ್ತೆ ಸರ್ ಬಾಡಿ ಒಳಗೆ. ನಾವು ಯಾವಾಗ ಮಲ್ಕೊಂಡಿರ್ತದೆ ಜಡತ್ವ ಆಗಿರ್ತದೆ, ಯಾವಾಗ ನೀರು ಬೀಳ್ತದ ಅವಾಗ ನಮ್ಮ ಮೈ ಒಳಗಿರೋ ರೋಮಗಳು ಆ್ಯಕ್ಟಿವ್ ಆಗ್ತವೆ. ಸೊ ಲೈಕ್ ಅವು ಆ್ಯಕ್ಟಿವ್ ಆಗಿ ಆಕ್ಸಿಜನ್ ಕಂಟೆಂಟನ್ನು ಜಾಸ್ತಿ ಹೀರ್ತಾವೆ ಸರ್. ಸೊ ಇದೆಲ್ಲ ಸ್ವಲ್ಪ ಸ್ವೆಟ್ ಆಗುತ್ತಲ್ಲ ಸರ್, ಬಿಕಾಸ್ ಅಲ್ಲಿ ರೋಮ ಒಳಗಿರ್ತಕ್ಕಂಥ ಆಕ್ಸಿಜನ್ ಕಂಟೆಂಟಿಟಿ ಜಾಸ್ತಿ ಹೀರ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಸರ್. ಆವಾಗ ನಾವು ಕಾಸ್ಮಿಕ್ ಎನರ್ಜಿ ಕಡೆ ಹೋದಾಗ ನಮ್ಮೊಳಗಿರ್ತಕ್ಕಂಥ ಕಾಸ್ಮಿಕ್ ಎನರ್ಜಿನ ಗ್ರ್ಯಾಬ್ ಮಾಡ್ಕೊಳ್ಳೋಕೆ ನಮ್ಗೆ ಈಸಿ ಆಗುತ್ತೆ. ಸೊ ಅದು ಕಾಸ್ಮಿಕ್ ಎನರ್ಜಿ ಅಂದರೆ ತಾಯಿ. ನಾವು ತಾಯಿ ಸನ್ನಿಧಾನಕ್ಕೆ ತಾಯಿಗೆ ಅಷ್ಟೇ ಅಂತಲ್ಲ, ಯಾವುದೇ ದೇವರ ಸನ್ನಿಧಾನಕ್ಕೆ ಹೋಗ್ಬೇಕಂದ್ರೆ ಸ್ನಾನ ಮಾಡೋಕ್ಕೆ ಯಾಕಂದ್ರೆ ಅದೇ ಕಾರಣ ಸರ್. ಈ ಒಂದು ಸ್ವಲ್ಪ ಕೇಳ್ತಾರೆ ಸರ್, ಹಿಂಗೆ ಒಂದಿಷ್ಟು ಮಂದಿ ನಂಬಲಾರ್ದೇ ಇರುವಂಥವ್ರು ಎಲ್ಲ ಏನು ಮಾಡ್ತಾರೆ ಸರ್, ಚಿಕನ್ ಮಟನ್ ತಿಂದು ಮತ್ತು ನಾನ್ ವೆಜ್ ತಿಂದ್ಕೊಂಡು ಮತ್ತು ನಾವೇನು ಮಾಡ್ತೀವಿ, ಸ್ನಾನ ಮಾಡಿಬಿಡ್ತೀವಿ, ಹೋಗ್ಬಿಡ್ತೈತೇನು ಅಂತ ಕೇಳ್ತಾರೆ ಸರ್. ಹೊಟ್ಟೆ ಒಳಗೆ ಇರ್ತೈತಲ್ಲ, ಹೊಟ್ಟೆ ಒಳಗೆ ಇರ್ತೈತೆ ಸರ್, ನಿಜ ಒಪ್ಕೋತೀನಿ. ಆದರೆ ಚಿಕನ್ ಮಟನ್ ತಿಂದಿರ್ತಕ್ಕಂಥ ಮನಸ್ಸು ಮತ್ತು ದೇಹ ಎಷ್ಟು ಜಡತ್ವದಿಂದ ಕೂಡಿರ್ತದೆ ಸರ್. ಅದೇ ಒಂದು ಸ್ವಲ್ಪ ಮುಖ ತೊಳ್ಕೊರಿ, ಎಷ್ಟು ಫ್ರೆಶ್ ಅನ್ನಿಸ್ತದೆ. ಈಗ ನಾವು ಒಂದು ಸ್ವಲ್ಪ ನೀರು ಮುಟ್ಟೋಣ ಸರ್, ಅದು ಎಷ್ಟು ಫ್ರೆಶ್ ಅನ್ನಿಸ್ತೈತಿ. ಆಮೇಲೆ ಮತ್ತು ಫುಲ್ ಸ್ನಾನ ಮಾಡಿದರೆ ಇನ್ನೂ ಆ್ಯಕ್ಟಿವ್ ಆಗುತ್ತೆ ಸರ್. ಸೊ ಅದು ಇಂಪಾರ್ಟೆಂಟ್, ಮನುಷ್ಯನ ಆ್ಯಕ್ಟಿವ್ ಇಂಪಾರ್ಟೆಂಟ್. ನಮ್ಮೆಲ್ಲ ಪೂರ್ತಿ ಶಿಷ್ಣ ಹೇಳ್ತಾನಲ್ಲ ಸರ್, ಮನಸ್ಸೊಂದ ಮಡಿ ಸರ್, ಉಳ್ಕಿದ್ದೆಲ್ಲ ಮೈಲಿಗೆ ಸರ್. ಶರೀಫ್ರು ಹೇಳ್ತಾರೆ. ಶರೀಫ್ ಅದನ್ನ ಹೇಳ್ತಾರೆ, ಉಳ್ಕಿದ್ದೆಲ್ಲ ಕಾಲ್ಮಡಿ ಅಂತ ಹೇಳ್ತಾನೆ ಸರ್. ಸೊ ಮನಸ್ಸೊಂದು ಮಡಿ ಇದ್ರೆ ಸಾಕು ಸರ್, ಭಗವಂತ ಸಿಗ್ತಾನೆ. ಅದಕ್ಕಾಗಿಯೇ ಇಲ್ಲಿ ಕೊಳ್ಳಗಳಿಗೆ ಭಾಳ ಪ್ರಾಧಾನ್ಯತೆ ಇರೋದು ಸರ್. ಆಮೇಲೆ ಒಂದೊಂದು ಕೊಳ್ಳನು ಒಂದೊಂದು ಇಲ್ಲೆಲ್ಲ ಏನು ಬರ್ತಾವಲ್ಲ ಸರ್, ನೀರು ಹರಿದು ಇವೆಲ್ಲ ಫುಲ್ ತಾನೇ ಪ್ಯೂರಿಫಿಕೇಷನ್ ಆಗ್ತದೆ ಸರ್, ಎಲ್ಲ ಫಿಲ್ಟರಿಂಗ್ ಆಗ್ತದೆ ಸರ್ ತಾನೇ. ಕಾಸ್ ಈಗ ಮೊದಲೇಕಾದ್ರೂ ಫಿಲ್ಟರಿಂಗ್ ಹಂಗಾಯ್ತು ಸರ್, ಫಿಲ್ಟರ್ ಪ್ರೊಸೆಸಿಂಗ್ ಒಳಗೆ ಕಲ್ಲು ಹಾಕ್ತಿದ್ರು ಸರ್, ಉಸುಕ್ ಹಾಕ್ತಿದ್ರು, ಮಣ್ಣು ಹಾಕ್ತಿದ್ರು, 7 ಥರ ಇದನ್ನು ಹಾಕ್ತಿದ್ರು ಸರ್, ಪ್ಯೂರಿಫಿಕೇಷನ್ ಆಗ್ತಿದ್ರು, ನ್ಯಾಚುರಲ್ ಪ್ಯೂರಿಫಿಕೇಷನ್. ಇಲ್ಲಿ ನ್ಯಾಚುರಲ್ ಆಗಿ ಪ್ಯೂರಿಫಿಕೇಷನ್ ಆಗಿ ಬರ್ತದೆ ಸರ್. ನಾನು ಅಷ್ಟು ಸಣ್ಣ ಪೂಲ್ ಅದ, ಅಲ್ಲಿ 1 ವರ್ಷ ಮಗು 2 ವರ್ಷ ಮಗು ಈಜ್ಬೋದು, ಅಲ್ಲಿ ಆಡ್ಬೋದು. ಹಾಗೆ ಇನ್ನೊಂದು 2-3 ಕೊಳಗಳದ, ಅಲ್ಲಿ ಹಿರಿಯರು ಅಂಥವ್ರು ವಿಶ್ರಾಂತಿ ತೊಗೊಳ್ಬೋದು ಆರಾಮ್. ಮಸ್ತ್ ಇದೆ ಸರ್. ಇಲ್ಲೇ ಮುಂದ್ಗಡೆ ಇದ್ದಾರೆ ಬರ್ರಿ ಸರ್, ಒಂದು ಸ್ವಲ್ಪ ಗಟ್ಟಿಯಾಗ್ರಿ ಸರ್. ಆ್ಯಕ್ಚುಲಿ ಮಳೆಗಾಲದಲ್ಲಿ ಬಂದ್ರೆ ಇಲ್ಲಿ ಕಾಲಿಡಕ್ಕೆ ಬರಲ್ಲ ಸರ್, ಎಲ್ಲ ಕಾಲು ಜಾರ್ತದೆ. ಒಳ್ಳೆ ಟೈಮಲ್ಲಿ ಬೆಸ್ಟ್ ಟೈಮಿಂಗ್, ಬೆಸ್ಟ್ ಹೇಳ್ಕೊಂಡು ಬಂದಂಗೆ ಆಗಿದೆ ಸರ್ ನಿಮ್ಗೆ. ಹೌದಲ್ಲ, ಗುಡ್ಡದಲ್ಲಿ ಗದ್ಲಿಲ್ಲ, ಇಲ್ಲೂ ಗದ್ಲಿಲ್ಲ, ಮಳೆ ಇಲ್ಲ, ವೆದರ್ ಎಲ್ಲ ಚಲೋ. ಇನ್ನೊಂದು ವಾರ ಮೊದಲ ಬಂದಿರೋ ತಿಳ್ಕೊಳ್ಳಿ ನೀವು, ಇನ್ನೂ ಸಿಕ್ಕಾಪಟ್ಟೆ ನೀರು ಇರ್ತದೆ. ಅದು ಇಲ್ಲೆಲ್ಲ ಜರಿತೈತೆ ಸರ್, ಇದು ಕಾಲ ಜರಿತಾವೆ. ಇದೆಲ್ಲ ಇದಲ್ಲ ಸರ್, ಇದು ಕಪ್ಪಿ ಮಾಂಸ ಸರ್, ಇದು ಕಪ್ಪಿ ಮಾಂಸ ಅಂದ್ರೆ ಪಾಚಿ, ಪಾಚಿ, ಫಂಗಸ್ ಇದೆಲ್ಲ ಫಂಗಸ್ ಆಗಿರೋ ಸರ್. ಅಷ್ಟು ನೀರು ಕಂಟೆಂಟ್ ಇದೆ ಸರ್. ಸ್ವಲ್ಪ ಮಳೆಗೆ ಈ ಥರ ಆಗುತ್ತೆ ಅಂದರೆ ಇನ್ನು ಮಲೆನಾಡ್ದಾರ ಅಷ್ಟು ಕಡೆ ಮಳೆ ಆದಂಗೆ ಇಲ್ಲಿ ಮಳೆ ಆಗ್ಬಿಟ್ರೆ ಸರ್ ನೋಡೋಕ್ಕಾಗಲ್ಲ ಸರ್. ಕಾಡುಗಳು ಬರ್ತಿಲ್ಲ. ಇದನ್ನು ಇದಕ್ಕೆ ಒಯ್ತಾರೆ ಸರ್, ಆಡಿಗೆ ಸರ್, ಆಡಿನ ಸೊಪ್ಪು. ಹಾಂ, ಅಂದರೆ ಇದನ್ನು ತಿಂದರೆ ಮನುಷ್ಯಾಗೂ ಚಲೋ ಸರ್. ಬಟ್ ಇದು ಇದಾಗಬೇಕು ಸರ್, ಫಿಲ್ಟರ್ ಆಗ್ಬೇಕು, ಅದ್ರ ಹೊಟ್ಟೆ ಒಳಗೆ ಫಿಲ್ಟರ್ ಆಗ್ತದೆ ಸರ್. ಹಂಗೆ ಹಿಂಗೆ ಒಂದೊಂದು ಸ್ಟೆಪ್ ಇಟ್ಟಂಗೆ ವ್ಯೂ ಭಾರಿ ಬರುತ್ತೆ ಸರ್. ಇದು ಸ್ವಲ್ಪ ದೊಡ್ಡ ಪೂಲ್ ಇದೆ ಸರ್, ನಮ್ಮಂಥವ್ರೆಲ್ಲ ಏನೋ ದೊಡ್ಡ ಪೂಲ್ ಇದೆ. ಇದೆಲ್ಲ ತುಂಬ ಚೆನ್ನಾಗಿ ಹರಿದೆ ಸರ್, ಮಳೆ ಬಂದರೆ ಇದೆಲ್ಲ ಫುಲ್ ನೀರಾಗಿರ್ತದೆ. ಇವಾಗೆಲ್ಲ ಏನಿದೆಯಲ್ಲ ಸರ್, ಶೆಡೆಡ್ ಆಗಿದೆಯಲ್ಲ ಸರ್, ಅಷ್ಟು ನೀರು ಬರೋ ಜಾಗ ಸರ್. ಅದು ಹುಲ್ಲೆಲ್ಲ ಮಡಚಿದೆ ನೋಡಿ ಸರ್, ಹುಲ್ಲೆಲ್ಲ ಅಲ್ಲಿ ಮಠ ಎಲ್ಲ ನೀರು ಬರುತ್ತೆ, ಅಷ್ಟು ಫೋರ್ಸ್ ಆಗಿ ಬರುತ್ತೆ ನೀರು ಮಳೆಗಾಲ. ನೀರಿಂದನೇ ಆಗಿರೋದು ಸರ್, ನ್ಯಾಚುರಲ್ ಆಗಿ ಬಿಲ್ಡ್ ಆಗಿರೋದು. ನಮಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಮಠ ಬಂದರೆ ಈ ಸದ್ಯ ರೀಸೆಂಟಾಗಿ ಬಂದಿರೋದು, ಅಲ್ಲಿ ನೀರಿದೆ ನೋಡಿ ಸರ್, ತಂಪಿದೆ ನೋಡಿ ಅಲ್ಲಿ. ಅಲ್ಲಿ ಮಠ ಬಂದರೆ ಈ ಮೊನ್ನೆ ರೀಸೆಂಟಾಗಿ ಮಳೆ ಬಂದಿದೆ, 1 ವಾರದಿಂದ ತುಂಬುತ್ತೆ ಸರ್, ಫುಲ್ಲೆಲ್ಲ ತುಂಬ ಬಂದ್ಬಿಡ್ತದೆ. ಇದು ಮೊನ್ನೆ ಅಂದರೆ ಈಗ ಒಂದು ವಾರದಿಂದ 1 ವಾರದ ನೀರು ಇದೆ, 1 ವಾರ ಹಿಂದಗಡೆ ಮಳೆ ಆಗಿತ್ತು. ಅಲ್ಲಿ ಸಿದ್ದಿನ ಕೂಡ ಇದಕ್ಕಿಂತ ಜಾಸ್ತಿ ನೀರು ಇರ್ತೈತಿ ಇವಾಗ ಸದ್ಯಕ್ಕೆ. ಇಲ್ಲೇ ಪಕ್ಕದಲ್ಲಿದೆ 100 ಮೀಟರ್ ಶಬರಿ ಕೊಳ್ಳ ಅಂತದ್ದು ಒಂದಿದೆ ಸರ್, ಅಲ್ಲಿ ಸಣ್ಣದೊಂದು ಪೂಲ್ ಇದೆ ಸರ್, ಅದ್ರ ಮೇಲೆ ಇನ್ನೊಂದು ಪೂಲ್ ಇದೆ. ಬಟ್ ಡ್ರೋನ್ ಕ್ಯಾಮರಾ ಇದ್ರೆ ನಿಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಇವಾಗ ನಾವೇನು ಹೋಗ್ಬೋದು, ಭಾಳ ತ್ರಾಸಿದೆ. ಮತ್ತೆ ಬಿಸಿಲು ಬೇರೆ, ಅಲ್ಲಿ ಕೊಳ್ಳ ಎಲ್ಲಿ ಪ್ರಾರಂಭ ಆಗಿದೋ ಅಲ್ಲಿಂದ ತೊಗೊಳ್ಬೇಕು ಅದನ್ನ ಸರ್. ಅಲ್ಲೆಲ್ಲ ನೀರು ಹರಿದೆ ನೋಡಿ ಇಲ್ಲಿ ಸರ್, ಇದೆಲ್ಲ ಬರ್ತೈತೆ ಸರ್ ನೀರು. ಮಳೆ ಬಂದಾಗ ವ್ಯೂ ಮಸ್ತ್ ಅದು ನೋಡ್ರಿ ಸರ್, ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ನ್ಯಾಚುರಲ್ ಆಗಿ ಸ್ಟೆಪ್ ಐತೆ ಸರ್. ಇಷ್ಟು ಚೆನ್ನಾಗಿ ಕಾಣಿದೆ ಸರ್. ನಾನು ವಿಡಿಯೋ ಕ್ಲಿಪ್ಸ್ ಇದಾವೆ ಸರ್, ಕೊಡಿಸ್ತೀನಿ. ಇಲ್ಲಿ ಬಂದಿರ್ತಕ್ಕಂಥ ಸಿದ್ಧರು ಎಲ್ಲಿ ಇರ್ತಿದ್ರು ಅಂದ್ರೆ ಸರ್, ಅಲ್ಲೆಲ್ಲ ಕೇವ್ಸ್ ಕಾಣ್ತದೆ ನೋಡ್ರಿ ಸರ್, ಚಿಕ್ಕ ಕೇವ್ಸ್ ಇದಾವೆ ಸರ್. ಇದೇ ರೀತಿ ಕೇವ್ಸ್ ಭಾಳ ಇದೆ ಸರ್, ಅಲ್ಲಿ ತುಂಬ. ಹೆಂಗೆ ನಾವು ಒಳಗೆ ಹೋಗ್ತೀವಿ ಅಲ್ಲಿ ಕೇವ್ಸ್ ಇದಾವೆ ಸರ್. ಆ ಕೇವ್ಸಲ್ಲಿ ಅವ್ರು ವಾಸ ಮಾಡ್ತಿದ್ವಿ. ಅವ್ರ ಕೇವ್ಸಲ್ಲಿ ವಾಸ ಮಾಡ್ತಿದ್ರು, ಇದೇ ನೀರು ಅವರಿಗೆ ಬಳಸ್ಕೊತಿದ್ವಿ.
ಬಟ್ ಅವ್ರ ಕಾಲಕ್ಕೆ ಎಲ್ಲ ಕರೆಕ್ಟಾಗಿ ಮಳೆನೂ ಆಗ್ತಿತ್ತು, ಬೇಸಿಗೆನೂ ಇತ್ತು, ಎಲ್ಲ ಆಯಿತು. ನಮ್ಮ ಕಾಲಕ್ಕೆ ಬೇಸಿಗೆಯಲ್ಲಿ ಮಳೆ ಆಗುತ್ತೆ, ಮಳೆಯಲ್ಲಿ ಬೇಸಿಗೆ ಆಗುತ್ತೆ. ಕಾರಣ ವಿ ಆರ್ ನಾಟ್ ಲವಿಂಗ್ ಟ್ರೀಸ್. ನಾವು ಪ್ಲಾಂಟೇಷನ್ ಮಾಡ್ತಾಯಿಲ್ಲ. ಪ್ಲಾಂಟೇಷನ್ ಒಂದು ಮಾಡಬೇಕು ಸರ್, ಅದು ನಮ್ಮದೆಲ್ಲ ರೆಸ್ಪಾನ್ಸಿಬಿಲಿಟಿ. ಗಿಡ ಕೀಳೋದು ಮಾತ್ರ ಗೊತ್ತಿದೆ, ಗಿಡ ಹಚ್ಚೋದು ಗೊತ್ತಿಲ್ಲ. ನನ್ನ ಹಿಡಿದೆ ಒಂದೇನು ಓದ್ತಾ ಇದೆ ಮಲಪ್ರಭಾನ ಒತ್ತುವರಿ ಮಾಡೋರು ಅಂತ ಕಬ್ಬು ಬೆಳೆಯೋರಿಲ್ಲ. ಅಷ್ಟು ಒತ್ತುವರಿ ಮಾಡಿದ್ರೆ ನದಿ ತನ್ನ ಪ್ರದೇಶಕ್ಕೆ ತಾನು ಹೋಗೇ ಹೋಗ್ತದೆ. ಅಂದರೆ ಈಗ 2019 ಸಿಕ್ಕಾಪಟ್ಟೆ ಒತ್ತುವರಿ ಆಗಿಬಿಟ್ಟಿತ್ತು. ದೊಡ್ಡ ಪ್ರಮಾಣದ ಮಳೆಯಾಗಿ ಡ್ಯಾಮ್ ಫುಲ್ಲಾಗಿ ಏನು ಕಬ್ಬು ನಾವು ಫಾರ್ ಎಕ್ಸಾಂಪಲ್ ನಮ್ಮ ಜಮೀನೇ ಇದೆ ಮಲಪ್ರಭಾ ನದಿ ದಂಡೆ ಮೇಲೆ, ನಮ್ಮದು 2 ಎಕರೆ. ಅವಾಗೆಲ್ಲ ಎಷ್ಟೊಂದು ಮಳೆ ಆಗ್ತಾರಿಲ್ಲ, ಸ್ವಲ್ಪ ನದಿ ಹಿಂದೆ ಹೋಗ್ತಿತ್ತು. ನಾವು ಅಲ್ಲಿ ಪೀಕ್ ಪಾನಿ ಬೆಳೆ ಎಲ್ಲ ಬೆಳೀತಾಯಿದ್ವಿ. 2019 ಏನು ಮಳೆ ಆಯ್ತಲ್ಲ ಆ ಸಂದರ್ಭದಲ್ಲಿ ನಮ್ಮ ಜಮೀನಲ್ಲೆಲ್ಲ ನೀರು ಬಂದುಬಿಟ್ಟಿತ್ತು. ಸೊ ಅವಾಗಿಂದ ಆ ಜಮೀನು ಮಾಡೋದು ಬಿಟ್ಬಿಟ್ಟಿದ್ದೇವೆ. ಅದು ಹೊಳಿದು ಅದ್ರ ನದಿದ ರಿಸರ್ವ್ ಪ್ಲೇಸ್ ಅದು, ಅಲ್ಲಿ ಮಟ್ಟ ನೀರು ಬರ್ತದೆ ಅನ್ನೋದು ನಾವೊಂದು ತೀರ್ಮಾನಕ್ಕೆ ಬಂದು ಅದು ಬಿಟ್ಬಿಟ್ಟಿದ್ದೇವೆ ಆ ಪ್ರದೇಶ. ಭಾಳ ತುಂಬ ಸೌಂದರ್ಯವಾದ ಪ್ರದೇಶ. ಕಾರಣ ಇಲ್ಲಿ ನವಿಲು ಜಾಸ್ತಿ, ಆಮೇಲೆ ಇಲ್ಲಿ ಕಾಡು ಮೊಲ ಇದಾವೆ ಸರ್, ಜಿಂಕೆ ಇದಾವೆ ಸರ್, ತೋಳ ಇದಾವೆ, ಎಲ್ಲ ಇದ್ದವು ಸರ್. ಆದ್ರೆ ಬರ್ಬರ್ತಾ ಕ್ರಮೇಣ ನಾವೆಲ್ಲ ಇಲ್ಲಿ ಜಾಸ್ತಿ ಆದಂಗೆ ಅವೆಲ್ಲ ಜನ ವಸ್ತಿ ಜಾಸ್ತಿ ಆದಂಗೆಲ್ಲ ಕ್ರಮೇಣ ಸಿದ್ಧರಿರೋ ಜಾಗ ಅಂತಂದರೆ ಹೋಗ್ಬೇಕು ಅನಿಸ್ತದೆ ಸರ್. ಅಲ್ಲಿ ಆ ಥರ ನ್ಯಾಚುರಲ್ ಆಗೇ ಇರ್ತಾರೆ ಸರ್ ಅವ್ರಿಗೆ ಯಾವ ನೇಚರಿಗೂ ಹಾಮ್ ಮಾಡಲ್ಲ. ಅಂಥ ನೇಚರ್ ಜಾಗ ಆದರೂ ತನ್ನ ಪ್ರಕೃತಿ ಸೌಂದರ್ಯ ಕಳ್ಕೊಂಡಿಲ್ಲ ಸರ್. ಆ ಥರ ಏನದು ಬೀಳ್ತೈತಲ್ಲ ಸರ್, ಅದರೊಳಗಿರುವಂಥ ಏನು ಟಾಕ್ಸಿಕ್ ಏನು ಇರ್ತೈತಿ ಅದೆಲ್ಲ ಅಲ್ಲೇ ಹತ್ಕೊಂಡ್ಬಿಡ್ತೈತೆ ಸರ್. ಆಟೋಮೆಟಿಕಲಿ ಪ್ಯೂರಿಫಿಕೇಶನ್ ಆಗೇ ಬರ್ತೈತೆ ಸರ್. ಅದು ನೋಡಿರಿ ಸರ್, ಕಲ್ಲೆಲ್ಲ ಎಷ್ಟು ನೀಟಾಗಿ ಕಾಣ್ತದೆ. ಆಮೇಲೆ ಹರಿಯೋ ನೀರಲ್ಲಿ ಕಲ್ಮಶ ಇರಲ್ಲ ಅಂತಾರೆ. ಹಾಂ, ಅಂತ ಹರಿದು ಬಂದು ನೀರೇ ಬೇಕು ಸರ್ ಆಕೆಗೆ ಪೂಜೆಗೆ. ಅಂದ್ರೆ ಪ್ರತಿಯೊಂದು ಹೆಜ್ಜೆನೂ ಶುದ್ಧಿ ಮಾಡ್ಕೊಂತಾನೆ ಹೊಂಟಾಳೆ ಸರ್ ಆಕೆ ಅಮ್ಮ. ತಾಯಿ ಬಾರ ಎಲ್ಲಮ್ಮ ಜಮದಗ್ನಿ ಸತಿಯಾಜಮ್ಮ ರೇಣುಕರಾಜರ ಪ್ರೀತಿ ಮಗಳಮ್ಮ. ಈಗ ನಮ್ಮ ಸವದತ್ತಿ ಒಳಗೆ ಯಾವ್ಯಾವ ಕನ್ಸ್ಟ್ರಕ್ಷನ್ ಆಗಿದಾವಲ್ಲ ಸರ್, ಎಲ್ಲ ಕನ್ಸ್ಟ್ರಕ್ಷನ್ ಇದೇ ಕಲ್ಲಿಂದ ಆಗಿದೆ. 1833 ಕನ್ನಡ ಶಾಲೆ ಪ್ರಾರಂಭ ಆಗಿದೆ ಸವದತ್ತಿಯಲ್ಲಿ. 1833 ಅಂದರೆ 190 ವರ್ಷದ ಹಿಂದೆ. ಹೆಚ್ಚು 200 ವರ್ಷ ಆಗಿ ಬಂತ್ರಿ. 200 ವರ್ಷ ಇದೆ ಸವದತ್ತಿಯಲ್ಲಿ ಇದೆ 200 ವರ್ಷ. ಹೆಣ್ಣು ಮಕ್ಕಳ ಶಾಲೆ 1868. ಮಕ್ಕಳ ಶಾಲೆ ಶುರುವಾಗಿ 1868 ಇವಾಗೂ ಪ್ರಾರಂಭ ಚಲೋ ಇದೆ. ಬಟ್ ಏನೋ ಒಂದು ವಿಪರ್ಯಾಸ ಅಂದ್ರೆ ಅವೆಲ್ಲ ಡೆವಲಪ್ಮೆಂಟ್ ಇಲ್ಲ, ಎಲ್ಲ ಸರ್ಕಾರ ನಿಷ್ಕಾಳಜಿ ವಶದಿಂದ ಎಲ್ಲ ಬೀಳ್ತಾ ಇದೆ, ಯಾರು ಮಕ್ಕಳು ಸೇರಿಸ್ತಾ ಇಲ್ಲ ಸರ್. ಅಂದರೆ ಬ್ರಿಟಿಷ್ನವರು 200 ವರ್ಷದಿಂದನೇ ಇಲ್ಲಿ ಆ್ಯಕ್ಚುಲಿ ಕನ್ನಡ ಸ್ಟಾರ್ಟ್ ಆಗಿರೋ ಸರ್. ನಮ್ಮ ಮೂಲತಃ ಇಲ್ಲಿ ಇರ್ತಕ್ಕಂಥವ್ರು ಮಾಡಿದ್ದು ಸರ್, ಸ್ಟಾರ್ಟ್ ಮಾಡಿದ್ದು ಕನ್ನಡ ಮಾಧ್ಯಮ ಶಾಲೆ. ಬಟ್ ಬ್ರಿಟಿಷ್ ಅವರು ಅಪ್ರಿಷಿಯೇಟ್ ಮಾಡಿದೆ ಸರ್ ಅದು. 1833 ಸ್ಟಾರ್ಟ್ ಆಗಿದ್ದು. ನಮ್ಮ ಕರ್ನಾಟಕದ ಇತಿಹಾಸ ಎಲ್ಲೂ ಇದು ರೆಕಾರ್ಡ್ ಆಗಿಲ್ಲ, ಬಟ್ ಸ್ಟಾರ್ಟ್ ಆಗಿರೋದು ಮಾತ್ರ ಇಲ್ಲೇ ಸವದತ್ತಿ. ಇದು ಅಂತ ಮಾಡರ್ನ್ ಸ್ಟೇಟ್ ಉಂಟು. ಇಲ್ಲಿ ಮುನ್ಸಿಪಾಲಿಟಿ ಈ ಸವದತ್ತಿ ಟೌನ್ ಮುನ್ಸಿಪಲ್ ಇದೆ ಸರ್ 1876 ಅಲ್ಲಿ. ಏನು ಸರ್? ಟೌನ್ ಮುನ್ಸಿಪಲ್ ಕಾರ್ಪೊರೇಷನ್ ನಗರಸಭೆ 1876 ಸ್ಟಾರ್ಟ್ ಮಾಡಿದ್ದೆ ಅದನ್ನು ಸವದತ್ತಿಲಿ. ಹಾಂ, ಕನ್ನಡ ಶಾಲೆ 1833, ಹೆಣ್ಣು ಮಕ್ಕಳ ಶಾಲೆ 1868. ಬಟ್ ಎಲ್ಲಿ ಸರ್ಕಾರ ಏನು ಹೇಳಿದ್ರೆ ಅದು ಮೈಸೂರು ಭಾಗದಲ್ಲಿ, ಮಂಡ್ಯ ಸೈಡು, ಬೆಂಗಳೂರು ಸೈಡಲ್ಲಿ ಏನು ಕನ್ನಡ ಜಾಸ್ತಿನೇ ಅತ್ತಾಗೆ ಪ್ರಾರಂಭ ಆಗಿದೆ ಅಂತ ಅತ್ತಾಗಿನೇ ಇತಿಹಾಸದಲ್ಲಿ ಬರ್ತಾಯಿದ್ರೆ ಹೊರತು ಇದ್ದದ್ದು ಅವರು ಕನ್ಸಿಡರ್ ಮಾಡ್ತಾಯಿಲ್ಲ. ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಕೆಲವೊಂದು ನದಿ ವಿಷಯದಲ್ಲಿ ಬಂದರೆ ಕಾವೇರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಅತಿ ಹೆಚ್ಚು ಇರಿಗೇಟೆಡ್ ಆಗಿರೋದು ಕೃಷ್ಣಾ ನದಿ ಕರ್ನಾಟಕದಲ್ಲಿ. ಅತಿ ದೊಡ್ಡ ನದಿ, ಅತಿ ದೊಡ್ಡ ಡ್ಯಾಮು ಇರಿಗೇಟ್ ಆಗಿರೋ ಈ ಸೈಡ್ದಾಗ ಹೆಚ್ಚು ಕಡೆ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ. ಏನೇ ವಿಷಯ ಬಂದರೂ ಕಾವೇರಿ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಉತ್ತರ ಕರ್ನಾಟಕ ಭಾಗಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕಡಿಮೆ. ಯಾಕೆ ಹೀಗೆ? ಅದು ಇಲ್ಲಿಂದ ರಾಜಕಾರಣಿಗಳ ನಿಷ್ಕಾಳಜಿ ಆಯ್ತು, ಜನರ ನಿಷ್ಕಾಳಜಿ ಆಯ್ತು. ಹಿಂಗೆ ಅದೇ ಸರ್, ರಾಜಕಾರಣಿ ಒಬ್ಬರನ್ನ ನಾವು ತಗೊಳಕ್ಕೆ ಬರಲ್ಲ. ನಮ್ಮದು ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಇರ್ತಾವಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ಲ ಸರ್ ನಮಗೆ. ಜನರಿಗೆ ರೆಸ್ಪಾನ್ಸಿಬಲ್ ಕಡಿಮೆ. ನಾವೇ ಒಪ್ಕೋತೀವಿ ಸರ್, ರೆಸ್ಪಾನ್ಸಿಬಿಲಿಟಿ ಇಲ್ಲ. ಕಾರಣ ಲ್ಯಾಕ್ ಆಫ್ ಎಜುಕೇಷನ್ ಸರ್. ಇಲ್ಲಿ ಎಜುಕೇಷನ್ ಸರಿ ಇಲ್ಲ ಸರ್. ಎಜುಕೇಷನ್ ಕೊಡಬೇಕಲ್ಲ ಸರ್. ಜಸ್ಟ್ ವಿ ನೀಡ್ ಎಜುಕೇಷನ್. ಜಸ್ಟ್ ಅವ್ರ ಎಜುಕೇಷನ್ ಬೇಕು. ಎಜುಕೇಷನ್ ಹೆಂಗಿರ್ಬೇಕಂದ್ರೆ ಫ್ರೀ ಬೇಕು ಸರ್. ಈಗ ಗೌರ್ಮೆಂಟಿಂದ ಎಜುಕೇಷನ್ ಸಿಗ್ತದೆ ಸರ್, ಬಟ್ ವ್ಯಾಲಿ ಟೀಚರ್ಸ್ ಇಲ್ಲ. ನೀವು ಟೀಚಿಂಗ್ ಫ್ಯಾಕಲ್ಟೀಸ್ ಹೋಗಿ ನೋಡಿದ್ರೆ ಅಂತಂದರೆ ಅವ್ರಿಗೆ ಏನು ಕಲಿಸಿರೋ ಅವರಿಗೆ ನೀವೇ ಕೇಳಿದರೆ ಗೊತ್ತಾಗಲ್ಲ. ಟೀಚರ್ಸೇ ಹಾಂ, ನೋ ಕ್ವಾಲಿಟಿ ಟೀಚರ್ಸ್. ಮತ್ತು ಆ ಥರ ಕ್ವಾಲಿಟಿ ಇಲ್ಲದಿರ್ತಕ್ಕಂಥ ಟೀಚರ್ಸ್ಗಳನ್ನ ತೊಗೊಂಡು ಮತ್ತು ನಾವು ಯಾವ ಥರ ಇಲ್ಲಿ ಸೊಸೈಟಿನ ಬಿಲ್ಡ್ ಮಾಡ್ತೀವಿ ಸರ್. ಈಗ ನಾವು ಪ್ರಶ್ನೆ ಮಾಡೋರೇ ನಾವು ಪ್ರಜೆಗಳಿಗೆ ಎಜುಕೇಷನ್ ಇಲ್ಲ ಅಂದರೆ ಮತ್ತೆ ಎಲ್ಲಿಂದ ಪ್ರಶ್ನೆ ಮಾಡ್ತಾರೆ ಸರ್. ಇಲ್ಲೆಲ್ಲ ಏನು ಮಾಡ್ತಾರೆ ಸರ್, ಕೂಲಿಗೆ ಬರೀ ಕುಲಕಸಬು ಕೆಲಸ ಅಷ್ಟೇ ತಲೆ ಕೆಡಿಸ್ಕೊಳ್ಳೋ ಸರ್. ಮಕ್ಕಳಿದ್ರೆ ಆ ಕೆಲಸಕ್ಕೆ ಕಳಿಸ್ಬಿಡೋದು. 7th ಹೊಂಟಿಲ್ಲ, 6th ಹೊಂಟಿಲ್ಲ. ಈಗ ನಂದು ಅಕಾಡೆಮಿಕ್ ಐತೆ ಸರ್. ಅಕಾಡೆಮಿಕ್ ಕ್ಲಾಸ್ ಒಳಗೆ ನಾನು ಹೇಳ್ತೀನಿ ಸರ್. ಕ್ಲಾಸ್ ಹೇಳುವಾಗ ಬಂದಿರ್ತಾರೆ ಸರ್. ಕನ್ನಡ ನಾನು ಇಂಗ್ಲೀಷ್ ಮೀಡಿಯಮ್ ಹೇಳ್ತೀನಿ, CBSE ಹೇಳ್ತೀನಿ, ಕನ್ನಡನೂ ಹೇಳ್ತೀನಿ ಸರ್. ಬಟ್ ಅದ್ರೊಳಗನ ಈಗ ಅವ್ರು ಕನ್ನಡ ಮೀಡಿಯಮ್ದವ್ರು ಬಂದಿರ್ತಾರಲ್ಲ ಸರ್, ಕುಲ್ಲ ಹೇಳ್ತಾರೆ ಸರ್. ಅವ್ರು ಹುಡುಗ ಓದ್ವಲ್ತಂತ್ರಿ ಬಿಟ್ಬಿಡ್ರಿ ಅಂತ. ಪೇರೆಂಟ್ಸ್ ಲ್ಯಾಕ್ ಆಫ್ ಎಜುಕೇಷನ್ ಸರ್. ಅಂದರೆ ಅವ್ರಿಗೆ ಓದೋದು ಮಹತ್ವ ಗೊತ್ತಿಲ್ಲ ಸರ್. ಅವರಿಗೆ ಅದು ಎದಕ್ಕೆ ಕೊಡ್ಬೇಕು ಎಜುಕೇಷನ್ ಅಂದರೆ ತಿಳ್ಕೊಂಡಾರೆ ಸರ್. ಲೈಕ್ ವಿ ನೀಡ್ ಎಂಪ್ಲಾಯ್ಮೆಂಟ್ ಆಫ್ಟರ್ ಎಜುಕೇಷನ್ ಒಂದು ಮಾಡ್ಕೊಂಡ್ಬಿಟ್ರೆ ಎಂಪ್ಲಾಯ್ಮೆಂಟ್ ಸಿಗ್ತೈತೆ. ಬಟ್ ಕಾಮನ್ ಸೆನ್ಸ್ ಬೇಕಲ್ಲ ಸರ್. ಈಗ ಅವ್ರಿಗೆ ಕಾಮನ್ ಸೆನ್ಸು ಇಲ್ಲ ಸರ್. ಅವ್ರು ಹೆಂಗೆ ಲೈಫ್ ಲೀಡ್ ಮಾಡ್ಬೇಕು,
ಏನು ತಿನ್ಬೇಕು ಏನು ಉಣ್ಬೇಕು ಅದೇನೂ ಗೊತ್ತಿಲ್ಲ. ಏನೇನೋ ತಿಂತಾರೆ ಸರ್, ರೋಗ ಬರ್ಸ್ಕೋತಾರೆ, ಹೋಗಿ ದವಾಖಾನೆ ರೋಗ ಇಡ್ತಾರೆ. ಬಟ್ ಕೋವಿಡ್ ಟೈಮ್ ಒಳಗೆ ಇಲ್ಲಿ ಯಾರಿಗೂ ಕೋವಿಡ್ ಬಂದಿಲ್ಲ ಸರ್. ಯಾಕೆ? ಕಾರಣ ನಮ್ಮದು ವಿಟಮಿನ್ ಡಿ ಜಾಸ್ತಿ ಇದೆ ಸರ್, ನಮ್ಮದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಸರ್. ಲ್ಯಾಕ್ ಆಫ್ ಎಜುಕೇಷನ್ ಇದೆ ಸರ್. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ ಸರ್. ಇಲ್ಲಿ ಇನ್ನೂ ಇನ್ಫ್ರಾಸ್ಟ್ರಕ್ಚರ್ ಬೆಳಿಬೇಕು ಸರ್. ಆಮೇಲೆ ಮೆಡಿಕಲ್ ಫೆಸಿಲಿಟೀಸ್ ಇನ್ನೂ ಬರಬೇಕು ಸರ್. ಸಡನ್ನಾಗಿ ನಮಗೇನೋ ಒಂದು ಆಪ್ರೇಷನ್ ಮಾಡಿಸ್ಕೋಬೇಕು, ಸ್ವಲ್ಪ ಏನಾದರೂ ಮೆಡಿಕಲ್ ನಮಗೇನಾದರೂ ಜಾಸ್ತಿ ಮೆಡಿಕೇಷನ್ ಬೇಕಂತ ನಾವು ಇಲ್ಲೇ ಬಾಜುಕೇನು ಧಾರವಾಡಕರ ಹೋಗ್ಬೇಕು ಸರ್, ಇಲ್ಲ ಹುಬ್ಳಿಗರ ಹೋಗ್ಬೇಕು. ಇಲ್ಲಿ ಯಾವುದು ಹಂಗೆ ನಮ್ಮ ಸವದತ್ತಿ ಒಳಗಂತೂ ಯಾವುದು ಇಲ್ಲ ಸರ್. ಬಟ್ ತಾಲೂಕಲ್ವಾ? ತಾಲೂಕು ಸರ್ಕಾರಿ ದವಾಖಾನೆ ಇದೆ, ಹೇಳ್ಕೊಳಕ್ಕಷ್ಟೇ. ಇಂಪ್ರೂವೈಸೇಷನ್ ಅವರು ಮಾಡತ್ತಾರೆ ಸರ್, ಬಟ್ ಅಷ್ಟು ಇಂಪ್ರೂವೈಸೇಷನ್ ಇಲ್ಲ ಸರ್. ಈಗ ಯಾವ ರೀತಿ ಪ್ರೈವೇಟ್ ಹಾಸ್ಪಿಟಲ್ ಒಳಗೆ ಸಿಗ್ತದೆ ಆ ಥರ ಇಲ್ಲಿ ಇಲ್ಲ ಸರ್. ಆದರೂ ನಮ್ದು ಏನೈತೆ ಸರ್, ಎನರ್ಜಿ ಕಡಿಮೆ ಇಲ್ಲ ಸರ್. ನಮಗೆ ನಾವು ಎನರ್ಜೆಟಿಕ್ ಅದೀವಿ. ಕಾರಣ ತಿನ್ನೋದಂತ ಒಳ್ಳೆ ಕ್ವಾಲಿಟಿ ಅಕ್ಷರ ಸಿಕ್ಬಿಟ್ರೆ ನಿಮಗೆ ತುಂಬ ಚೆನ್ನಾಗಿ ಬೆಳೆದು ಬರ್ತೀರಿ. ಅವಶ್ಯ ಸರ್. ಯಾಕಂದ್ರೆ ಈಗ ಕೇಳುವಂಥ ಪ್ರಮೇಯ ಬರ್ಬೇಕು ಸರ್, ಅವ್ನಿಗೆ ನಾಲೆಜ್ ಬರ್ಬೇಕು. ನಾಲೆಜ್ ಯಾವಾಗ ಬರ್ತೈತೆ ಅಂದ್ರೆ ವೆನ್ ಹಿ ಗೆಟ್ ಎಜುಕೇಷನ್ ಸಿಕ್ತಂತ ಆಟೋಮೆಟಿಕಲಿ ಹೀಲ್ ಆಸ್ಕ್ ಅ ಕ್ವೆಶನ್. ಅವ್ರು MLA ಇರಲಿ, MP ಇರಲಿ, ಬೇಕಾದವ್ರು ಇರಲಿ, ನನ್ನ ಫೆಸಿಲಿಟೀಸ್ ಬೇಕು. ಯಾರು ಟ್ಯಾಕ್ಸ್ ತುಂಬತ್ತಾರ ಅವ್ರ ಟ್ಯಾಕ್ಸಿಂದ ನಮ್ಗೆ ಬರ್ಬೇಕಂತ ಕೇಳಬೇಕಲ್ಲ, ಪ್ರಶ್ನೆ ಬೇಕಲ್ಲ ಸರ್. ನಾನೊಬ್ಬ ಹೋಗಿ ಕೇಳೋಕ್ಕಾಗಲ್ಲ. ಈಗ ಎಲ್ಲರೂ ಬರ್ಬೇಕು ಸರ್. ಹಾಗಾಗಿ ನಂದು ಈಗ ಮಾಡೆಲ್ ಇರೋದು ಅದೇ. ನನಗೇನು ಚಿಲ್ಡ್ರನ್ಸ್ ಇದ್ದಾರೆ ಅವರೆಲ್ಲರೂ ನಾಳೆ ಕ್ವಶನ್ ಮಾಡಬೇಕು. ಇಟ್ ವಿಲ್ ಟೇಕ್ ಟೈಮ್. ಒಂದು 10 ವರ್ಷ ಹೋಗಲಿ ಅಥವಾ 20 ವರ್ಷ ಹೋಗಲಿ, ಬಟ್ ಅವ್ರು ಕ್ವಶನ್ ಮಾಡ್ತಾರೆ ಸರ್. ನಾನು ಈಗಾದರೂ ಅದನ್ನೇ ಕೇಳ್ತೀನಿ ಸರ್, ಅವ್ರಿಗೆ ಕ್ವಶನ್ ಮಾಡಿ. ಸರ್ಕಾರಿ ಹುಡುಗರು ಹೆಂಗಿದಾವೆ ಸರ್, ಕ್ವಶನ್ ಕೇಳೋಕ್ಕೂ ಹೆದರ್ತಾರೆ ಸರ್. ಎದಕ್ಕೆ ಹೆದರ್ತಾರೆ ಅಂದ್ರೆ, ನೀವು ಕ್ವಶನ್ ಕೇಳಿದ್ರು ಹೊಡಿತಾರೆ ಸರ್ ಅವ್ರಿಗೆ. ಕ್ವಶನ್ ಕೇಳಿದ್ರೆ ಹೊಡಿತಾರೆ, ಬೈತಾರೆ. ಆಮೇಲೆ ಈಗಂತೂ ಸ್ಕ್ರೀನ್ ಇದೆ ಸರ್, ಕೂಡ್ತಾರೆ ಒಂದು ಚೇರ್ ಮೇಲೆ, ಸ್ಕ್ರೀನ್ ಯೂಸ್ ಮಾಡ್ತಾರೆ. ಸಿಲೆಬಸ್ ಕಂಪ್ಲೀಟ್ ಇಲ್ಲ ಸರ್ ಯಾರ್ದು. ಹೀಗೆಲ್ಲ ಆದರೆ ಮತ್ತೆ ಎಲ್ಲಿ ಎಜುಕೇಷನ್ ಎಲ್ಲಿ ಸಿಗ್ಬೇಕು ಸರ್ ಅವರು? ಆಮೇಲೆ ಎಲ್ಲ ಫೆಸಿಲಿಟೀಸ್ ಬರೋಂಗಿಲ್ಲ ಅನ್ನೋಂಗಿಲ್ಲ ಸರ್. ಅನುದಾನಗಳು ಬರೋದಿಲ್ಲ ಅನ್ನೋದಿಲ್ಲ. ಅನುದಾನಗಳು ಇದ್ರೂ ಸತ್ಯಾಗ ಅನುದಾನ ಕರೆಕ್ಟಾಗಿ ಯೂಸ್ ಆಗೋಲ್ಲ. ಈಗ ನಮ್ಮ ಯಲ್ಲಮ್ಮಗುಡ್ಡದ ಅನುದಾನ ಎಷ್ಟು ಸತಿ ಬಂದಿದೆ ಸರ್, ಇನ್ನೂ ಆದರೂ ಯೂಸ್ ಆಗಿಲ್ಲ. ನಮ್ಮ ರಾಷ್ಟ್ರದ ಏನು ಕೋಟೆ ಇತ್ತಲ್ಲ ಸರ್, ಈಗ ನಾನು ನಿಮ್ಗೇನಾದ್ರು ಬರ್ತಾ ಕೋಟೆ ತೋರಿಸಿದ್ನಿ, ಮುಂದಿನ ಬಿದ್ದೆ ಸರ್ ಅಂಕಣ. ಅದು ಬಿದ್ದ 2-3 ವರ್ಷ ಸರ್, ಈಗ ಮಳೆ ಬಂದ. ಇನ್ನೂ ಆದರೂ ಅದನ್ನು ನೋಡೋಕೆ ಯಾರೂ ತಯಾರಿಲ್ಲ. ಯಾವ ಕೋಟೆಗಳು ಸುಸ್ಥಿತಿ, ಅದೊಂದು ಕೋಟೆ ಸುಸ್ಥಿತಿಯಲ್ಲಿ ಇತ್ತು, ಆದರೂ ಬಿದ್ದದೆ. ಜನರು ಇರೆಸ್ಪಾನ್ಸಿಬಲ್. ತುಂಬ ಜಾಗ ಇದೆ ಸರ್, ಬಟ್ ಇನ್ಫ್ರಾಸ್ಟ್ರಕ್ಚರ್ ಅವ್ರು ಬಿಲ್ಡ್ ಮಾಡ್ತಾ ಇಲ್ಲ. ಬಟ್ ವಿಂಡ್ ಎನರ್ಜಿ ಇದೆ ಸರ್ ನಮಗೆ. ಫ್ಯಾನ್ಸ್ ತುಂಬ ಇದಾವೆ ಸರ್. ಇಲ್ಲೆಲ್ಲ ಗುಡ್ಡಗಾಡು ಪ್ರದೇಶ ಅಲ್ಲ ಸರ್, ಎಲ್ಲ ಫುಲ್ ಫ್ಯಾನ್ಸ್ ಇದಾವೆ ಸರ್. ವಿಂಡ್ ಎನರ್ಜಿ ಸಪ್ಲೈ ಚಲೋ ಐತೆ ಸರ್. ಬಟ್ ಅದು ನಮಗೆ ಸಪ್ಲೈ ಆಗಲ್ಲ. ವಿ ಆರ್ ಹ್ಯಾವಿಂಗ್ ದ ಸೋರ್ಸಸ್, ಬಟ್ ಆ ಸೋರ್ಸಸ್ ಎಲ್ಲ ನಮಗೆ ಯೂಸ್ ಆಗ್ತಾ ಇಲ್ಲ. ಎಲ್ಲ ಬಳಸ್ಕೊತ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ ಡ್ಯಾಮ್ ಇದೆ, ಹೌದಾ, ಬ್ಯಾಕ್ ವಾಟ್ರ್, ಹೌದಾ. ಇದು ಯಾವ ಬೆಲ್ಟಿಗೆ ಸಂಬಂಧ ಅವರಷ್ಟು ನೀರು ಸಪ್ಲೈ ಮಾಡ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಹುಬ್ಬಳ್ಳಿ ಆಚೆ ಸೈಡು ಆ ಬೆಲ್ಟ್ನವರು ಈ ಥರ ಸಂಬಂಧ ಬರಲ್ಲ. ಅಂದರೆ ಆ ಸೈಡ್ ಬೀಳುವಂಥ ಮಳೆ ತುಂಗಭದ್ರಾ ನದಿಗೆ ಹೋಗ್ತೈತಿ, ಬಟ್ ಅವ್ರು ನೀರು ಒಯ್ದು ನಮ್ಮ ನದಿಯಿಂದ. ಇದ್ಯಾಕೆ ಇದು ಫೇರ್ ಅಲ್ಲ ಸರ್, ಅನ್ಫೇರ್ ಇದು. ಹುಬ್ಬಳ್ಳಿಯಿಂದ ಆ ಸೈಡು, ಹುಬ್ಬಳ್ಳಿಯಿಂದ ಈ ಸೈಡ್ ಏನಿದೆ ಅಂದರೆ ಮಳೆ ಬೀಳುತ್ತೆ, ಆ ನದಿ ಅಲ್ಲಿ ಬೀಳೋಂಥ ಮಳೆ ನೀರು ಇಲ್ಲಿ ಬರುತ್ತೆ ಈ ನದಿಗೆ, ಅಲ್ಲಿ ಮಟ್ಟ ಒಯ್ಲಿ. ಆಚೆಗೆ ಇವರು ನೀರು ಕೊಡ್ತಾ ಇದ್ದಾರಲ್ಲ, ಅವ್ರಿಗೆ ಯಾಕೆ ನಾವು ಇಲ್ಲಿಂದ ನೀರು ನಮಗೆ ಕೊಡ್ತಾ ಇಲ್ಲ ಸರಿಯಾಗಿ, ಇಲ್ಲಿ ದೂರಿನವ್ರು ಕೊಡ್ತಾ ಇದ್ದಾರೆ. ಈ ಫಾರ್ ಎಕ್ಸಾಂಪಲು ಕಾವೇರಿ ನದಿ ನೀರು ಎಷ್ಟು ದೂರ ಹೋಗ್ತಾ ಇದ್ದಾರೆ, ಹಂಗೆ ಇವಾಗ ಕೃಷ್ಣಾ ನದಿ ನಿಂತರ ಬೆಂಗಳೂರಿಗೆ ಒಯ್ಬೇಕಂತ ಅದೊಂದು ಎಸ್ಟಿಮೇಷನ್ ನಡೀತಾ ಇದೆ. ಆಲಮಟ್ಟಿ ಡ್ಯಾಮಿಂದ ಒಯ್ಬೇಕಂತ, ಆಲಮಟ್ಟಿ ಡ್ಯಾಮ್ನಿಂದ ನೀರು ಬೆಂಗಳೂರು ಒಯ್ಬೇಕಂತೂ ಇಂಟರ್ನಲ್ ತಯಾರಿ ನಡೀತಾ ಇದೆ. ಇಂಟರ್ನಲ್ ನಡೀತಾ ಇದೆ. ಪಾಸಿಬಲ್ ಸರ್, ಟೆಕ್ನಾಲಜಿ ಐತಿ. ಟೆಕ್ನಾಲಜಿ ನೀರು ಒಯ್ಯೋದು ಗೊತ್ತು, ನೀರು ಸಂಗ್ರಹ ಹೆಂಗೆ ಮಾಡಬೇಕು, ನೀರು ಹೆಂಗೆ ಉಳಿಸ್ಬೇಕು. ಈಗ ಬೆಂಗಳೂರಲ್ಲಿ ಮಳೆ ಆಗಿ ನೀರು ಬಂದ ಈ ನದಿ ಸಂಗ್ರಹ ಆಗ್ತದಪ್ಪ ಅಂದ್ರೆ ಒಯ್ಲಿ, ನೋ ಪ್ರಾಬ್ಲಮ್, ಅಬ್ಜೆಕ್ಷನ್ ಇಲ್ಲ. ಈಗ ಆ ನದಿ ನೀರು ಅಲ್ಲಿ ಬೀಳೋಂಥ ಮಳೆ ಅಲ್ಲಿ ಸಂಗ್ರಹ ಆಗ್ತದೆ ಅಂದ್ರೆ ಅಲ್ಲಿಂದ ತೊಗೋಬೋದು ಅವರು. ಮೆಟ್ರೋ ಡ್ಯಾಮಿಂದ ತೊಗೊಳ್ಳಿ, ಕಾವೇರಿ KRS ಇಂದ ತೊಗೊಳ್ಳಿ, ಎಷ್ಟು ಸಿಗುತ್ತೆ ತೊಗೋಬೋದು. ಇಲ್ಲಿ ನಮ್ಮ ಕಡೆಯಿಂದ ಒಯ್ತಾ ಇದ್ದಾರೆ ಅಂದರೆ ಏನದು ಅನ್ಫೇರ್ ಸರ್ ಇದು. ಹಾಗೆ ನಮ್ಮ ಮಲಪ್ರಭು ನದಿ ನೀರು ಬೇಕಂದ್ರೆ ಎಜುಕೇಶನ್ ಬೇಕೇ ಬೇಕು ಸರ್. ಇಟ್ಸ್ ಆಲ್ ಪೊಲಿಟಿಕ್ಸ್ ಸರ್, ಎಲ್ಲ ಪೊಲಿಟಿಕ್ಸ್ ಇದೆ ಸರ್. ಸೊ ಪ್ರಶ್ನೆ ಕೇಳ್ತಾರೆ ಅನ್ನೋ ಕಾರಣಕ್ಕೆ ಆ ಪ್ರಶ್ನೆ ಇಲ್ಲಿ ಯಾರಿಗೆ ಬ್ಲೇಮ್ ಮಾಡ್ಬೇಕು ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ ಸರ್. ಎಷ್ಟೋ ಕಣ್ಣು ಮಂದಿ ಜೋಪಡಿ ಹಾಕೊಂಡು ಇನ್ನೂ ಆದರೂ ಇದ್ದಾರೆ ಸರ್. ಅವರಿಗೆಲ್ಲ ಇನ್ನೂ ಒಳ್ಳೆ ಬುದ್ಧಿ ಕೊಡ್ತಾ ಇಲ್ವಾ? ಅಮ್ಮ ಎಲ್ಲ ಕೊಟ್ಟಾಳೆ ಸರ್. ಈಗ ನಾವು ಸವದತ್ತಿ ಮಂದಿ ಉಣ್ಬೇಕಂದ್ರೆ ಅಮ್ಮನಿಂದ ಸರ್. ಇಷ್ಟು ಭಂಡಾರ ಮಾಡ್ತಾರೆ ಸರ್. ಇಷ್ಟು ಭಂಡಾರ ಮಾತಾಡೋರು ಎಲ್ಲರೂ ಅವರು ಲಕ್ಷ ಗಂಟಲೆ ಮಾತಾಡ್ತಾರೆ ಸರ್. ಕಾರಣ ಆಕಿ ಯಾರಿಗೂ ಹಂಗೆ ಕಳಿಸಿಲ್ಲ ಸರ್. ಆಕಿನಿಂದ ಎಲ್ಲರೂ ಇಲ್ಲಿ ಉಣ್ತಾರೆ ಸರ್. ಬಟ್ ಜಸ್ಟ್ ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಅವ್ರು ಬೇಕಲ್ಲ ಸರ್. ಅದು ಹೆಂಗೆ ಬಂದಿರುತ್ತೆ ಸರ್, ಹಂಗೆ ರೊಕ್ಕ ಬರ್ತದೆ ಸರ್, ಹಂಗೆ ಖರ್ಚು ಹೋಗ್ಬಿಡ್ತೈತೆ. ಬರ್ರಿ. ಆದಿವಾಸಿಗಳ ಕುರುಹುಗಳ ಬಗ್ಗೆ ಹೇಳ್ತೀವಿ. ಕುರುಹುಗಳಂತಂದರೆ ಸರ್, ಅವರು ಆದಿವಾಸಿಗಳು ಕುರುಹು ಬಿಟ್ಟು ಹೋಗ್ತಿದ್ರು ಸರ್. ಕುರುಹುಗಳಂದರೆ ಚಿತ್ರಗಳು.
ಕಲ್ಲಿನ ಮೇಲೆ ಕೆತ್ತಿದ ಚಿತ್ರಗಳಿದಾವೆ ಸರ್ ಆ ಕಡೆ ಸೈಡ್ ನಾವು ಏನು ಮೇಲೆ ಹತ್ತಿದ್ವಲ್ಲ ಸರ್ ಪೂರ್ತಿ ಮೇಲೆ ಹೋಗ್ಬೇಕು ಸರ್. ಶಿಲಾಯುಗ ಕಾಲದ ಕಲ್ಲಿನ ಮೇಲೆ ಕೆತ್ತಿದ್ದಾರೆ ಸರ್ ಅವರು. ಜಿಂಕೆ ಆಮೇಲೆ ಚೌಕಾಕಾರದ್ದು ಅವ್ರವ್ರ ಏನೋ ಸಿಂಬಾಲಿಸಮ್ಸ್ ಅವೆಲ್ಲ ಸಿಂಬಲ್ಸ್ ಎಲ್ಲ ಇದಾವೆ. ನಾವು ಹರಪ್ಪ ಮೊಹಂಜೋದಾರೋ ಕಾಲದಲ್ಲಿ ಏನು ಕಾಣ್ತಿದ್ವಲ್ಲ ಆ ಟೈಪ್ ಚಿತ್ರಗಳು ಇಲ್ಲೇ ಒಂದು ಪಕ್ಕದಲ್ಲಿ ಒಂದು ನಗಾರ್ ಪಡಿ ಅಂತಿದೆ. ಅದ್ರ ಈ ಟೈಪ್ ಪಡಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲೊಂದು ಪಡಿ ದೊಡ್ಡ ಪಡಿ ಇದೆ ನೋಡಿ ಸರ್, ಚೌಕಾಕಾರ ಇದೇ ಪಡಿ ಹಿಂಗಿದಲ್ಲ ಆ ಥರ ಒಂದು ಪಡಿ ಇದೆ. ಆ ಪಡಿ ಮೇಲೆ ಒಂದು ಚಿಕ್ಕ ಪಡಿ ದೊಡ್ಡದು ಅದ್ರ ಮೇಲೆ ಕೆತ್ತಿರುವಂಥ ಚಿತ್ರಕಲೆಗಳು ಅದಾವೆ. ಕೆತ್ತಿರೋದ ಬರ್ದಿರೋದ ಅದು ಕೆತ್ತಿರೋದು ಬರ್ದಿರೋದು ಏನೋ ಇದು ಅವ್ರು ಶೇಪ್ ಮಾಡಿದ್ದಾರೆ ಸರ್. ಶೇಪ್ ಹೆಂಗಿದೆ ಅಂದ್ರೆ ಸರ್ ಅದು ನಾರ್ಮಲ್ ಇಲ್ಲ ಸರ್. ಅದು ಶೇಪ್ ಯಾವ ಥರ ಇದೆ ಸರ್, ಈ ಥರ ಇರ್ತದೆ ಸರ್ ಶೇಪ್. ಕೆಲವೊಂದು ಎಕ್ಸ್ ಆಕಾರದಲ್ಲಿ ಈ ಥರ ಹಿಂಗೆ ಸುಮ್ಮನೆ ಗೆರೆ 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 ಅಷ್ಟೇ, ರೌಂಡ್ ಆಕಾರ ಎಲ್ಲ ಇರಲ್ಲ ಸರ್. ಅವರು ಸುಮ್ಮನೆ ಗೆರೆ ಜೋಡಿಸಿರ್ತಾರೆ ಸರ್. ಫಾರ್ ಎಕ್ಸಾಂಪಲ್ ಆದಿ ಕಾಲದೊಳಗೆಲ್ಲ ಡಿಸೈನ್ಸ್ ಇದಾವೆ ನೋಡ್ರಿ ಸರ್. ಈಗ ಶಿವನ್ ತೆಗಿಯೋದು ಮುಂದೆ ಬಾಕ್ಸ್ ಹಾಕಿ ತೆಗಿತಾರಲ್ಲ ಸರ್, ಆ ಥರ ಎಲ್ಲ ಡಿಸೈನ್ಸ್ ಇದಾವೆ ಸರ್. ಚೌಕಾಕಾರದ ಒಂದು ಕಲ್ಲು ಸೌದತ್ತಿ ಎಷ್ಟು ಹಳೇದು, ಈ ಗುಡ್ಡ ಎಷ್ಟು ಹಳೇದು. ಸೊ ಇದು ಏನ್ಷಿಯಂಟ್ ಸ್ಟೋನ್ ಏಜ್ ಕಾಲದ. ಅವಾಗಿಂದ ಮನುಷ್ಯನ ಉಗಮ ಅಂತ ಶುರು ಆಯ್ತಲ್ಲ, ಅವಾಗಿನ ಜನ ಇದಾರೆ ಇಲ್ಲಿ. ಹೌದು, ನಾವು ಕೇವಲ ಹರಪ್ಪ ಮೊಹಂಜೋದಾರೋ ಅಷ್ಟೇ ಕೇಳಿದ್ದೇವೆ ಅಲ್ಲಿಂದ. ಅದು ಆ ಥರ ಜನರೇಷನ್ ಇಲ್ಲೇ ಇತ್ತು, ಇಲ್ಲಿಂದ ಪ್ರಾರಂಭ ಆಗಿರ್ಬೋದು ಅಂತ ನಮ್ಗೆ ಅನಿಸ್ತದೆ. ಆ ಹರಪ್ಪ ಸೈಟ್ ಥರ ಇದೊಂದು ಅರ್ಥಕ್ವಿಕ್ಸ್ ಏನೂ ಆಗೇ ಇಲ್ಲ ಸರ್. ಭೂಕಂಪಗಳೇನು ಕಂಪನಗಳೇನು ಆಗೇ ಇಲ್ಲ. ಕಂಪನ ಆಗದೇ ಇರುವಂಥ ಜಾಗ ಸರ್ ಇದು. ಮೂಲತಃ ಹೆಂಗಿತ್ತು ಹಾಗೇ ಇದೆ ಸರ್. ಇಲ್ಲಿ ವಾತಾವರಣ ತುಂಬ ವಿಚಿತ್ರವಾಗಿದೆ. ತುಂಬ ಬಿಸಿಲು ಇಲ್ಲ ಅಂತೇಳಿ ತಂಪು ಕೂಡ ಇಲ್ಲ, ಎರಡು ಅರ್ಧ ಇದೆ. ಬಹುಶಃ ಇದು ಒಳ್ಳೆ ಟೈಮ್ ಅನಿಸುತ್ತೆ. ನಾವು ಸೌದತ್ತಿನ ಶೂಟ್ ಮಾಡ್ತಾ ಇರೋದು. ನಮ್ಮ ಗೆಳೆಯರು ಇಬ್ಬರು ಸಿಕ್ಕಿರೋದು ಇನ್ನೂ ಸಂತೋಷ ನನಗೆ. ಬಾಯಿ ತಂಪು ಮಾಡ್ಕೊಳ್ಳೋಕ್ಕೆ, ಸ್ವಲ್ಪ ದೇಹ ತಂಪು ಮಾಡ್ಕೊಳ್ಳೋಕೆ ಕಲ್ಲಂಗಡಿ ತಿಂತಾಯಿದ್ದೀವಿ. ದಬ್ಬೆ ಇದೆಯಲ್ಲ, ದಬ್ಬೆ ಫಾಲ್ಸ್ ಪಕ್ಕದಲ್ಲೇ ಕಲ್ಲಂಗಡಿ ಮಾಡ್ತಾರೆ ನಮ್ಮ ಬ್ರದರ್ ಒಬ್ಬರು. ತುಂಬ ಚೆನ್ನಾಗಿದೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.